ಬೆಂಕಿಯ ಮಡಿಲಲ್ಲಿ. ಸುಕನ್ಯಾ ಹಿರೇಮಠ್. ಹೆಚ್ಚಾಗಿ ಎಲ್ಲ ಧಾರಾವಾಹಿಗಳಲ್ಲಿ ಗಂಡಸರೇ ನಿರ್ಮಾಣ ಮಾಡೋದ್ರಿಂದ ಮಹಿಳೆ ನಿಮಗೆ ಕಷ್ಟ ಅನ್ಸ್ಲಿಲ್ವಾ? ಯಾಕೆ ಹೇಳ್ತೀರಾ? ಗಂಡಸರನ್ನ ಸಂಭಾಳಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ನೀವೇನಂತೀರಿ? ಸುಲಭನಾ? ಸುಲಭ ಅಲ್ಲ. 7 ಕೆರೆ ನೀರು ಕುಡಿಸ್ತಾರೆ ತಾನೆ ಗಂಡಸರು. ಅದಕ್ಕೆ ನಾನು ಇವ್ರಿಗೆ 14 ಕೆರೆ ನೀರು ಕುಡಿಸ್ತೀನಿ. ತುಂಬಾ ಕಷ್ಟ ಅನಿಸ್ತಿದೆ ಅಮ್ಮ. ಆದರೆ ಅದರಲ್ಲಿ ಆ ಖುಷಿನೂ ಇದೆಯಲ್ಲ, ಅದು ಆ ಕಷ್ಟನೆಲ್ಲ ಮರೆಸ್ತಾ ಇದೆ. ಬಹಳ ಸಂತೋಷದಿಂದ, ಬಹಳ ಉತ್ಸಾಹದಿಂದ ನಾವು ಈ ಬೆಂಕಿಯಲ್ಲಿ ಅರಳಿದ ಹೂವನ್ನ ಮಾಡ್ತಾ ಇದ್ದೀವಿ. ಸುಸ್ಮಿತಾ ಆರ್ ಬಿ. ತನ್ನ ಗಂಡ ಸುರೇಶ ಎಂದು ಪರಿತಪಿಸುತ್ತಾಳೆ. ಅವಳಿಗೆ ಕೊನೆಗಾದರೂ ಸುರೇಶ ಸಿಗ್ತಾನ? ಅವಳ ನಿರೀಕ್ಷೆ ನಿಜವಾಗುತ್ತಾ? ಇವ್ರೇನು ಪೂರ್ತಿ ಕಥೆನೇ ಕೇಳ್ತಾ ಇದ್ದಾರಲ್ಲ. ಈಗ ಸುರೇಶ ಸಿಗ್ತಾನ, ಅವಳ ಗಂಡನ ಮದುವೆ ಆಯ್ತಾ, ಗಂಡು ಮಗು ಆಗತ್ತಾ, ಎಲ್ಲ ಹೇಳ್ಬಿಡ್ಲಾ ನಾನು ಇಲ್ಲಿ? ಅಲ್ಲ ಮೇಡಮ್, ಇದು ಇಷ್ಟಕ್ಕೆ ಮುಗಿಯಲ್ಲ. ನಾನ್ ತಂದ್ರೆ ಸ್ವಲ್ಪ ಹಿಂದ್ಗಡೆ ಇನ್ನೂ ಇದೆ ಅಲ್ಲಿ. ಹೌದಾ? ಅಲ್ಲ, ಟ್ರೈನ್ ನನಗೆ ಆಶ್ಚರ್ಯ ಆಗಿದೆ ಅದೇ. ಈಗ ಸ್ವಲ್ಪ ಮೋಸ ಆಯ್ತು ಅಲ್ಲ. ಸೀರಿಯಲ್ ಕೂತ್ಕೊಂಡು ನೋಡ್ಬೇಕು ತಾನೆ, ಎಲ್ಲ ಮುಂದಿನ ಕೇಳ್ಬಿಟ್ರೆ ಎಲ್ಲ ಹೇಳ್ಬಿಡಕ್ ಆಯ್ತದ? ಹುಷಾರಾಗಿರಿ, ನೆಕ್ಸ್ಟ್ ಕತೆ ಅವರೇ ಬರೀತಾರೆ. ಸುಮ್ಕಿರಿ. ಮಂಜುಳಾ. ಮಲ್ಲಿ ಶ್ರೀಕಾಂತನ ಮಗುವಿಗೆ ತಾಯಿ ಆಗ್ತಾಳ, ಆದ್ರೂ ಮಗುನೇ ಆಗುತ್ತಾ? ಉತ್ತರ ಇವಾಗ್ಲೇ ಹೇಳ್ಬಿಟ್ರೆ ಮೋಸ್ಟ್ಲಿ ಇವಾಗ್ಲೇ ಸೀರಿಯಲ್ ಮುಗ್ದೋಗುತ್ತೆ ಅನ್ಸುತ್ತೆ. ಪ್ರಭಾವತಿ ಬಸವರಾಜ್ ಪತ್ತಾರ್. ರಾವ್ ಬಹದ್ದೂರ್ ಅವರು ತಮ್ಮ ಮಗ ಇನ್ನೊಂದು ಹೆಣ್ಣಿಗೆ ಸೇರಿ ಮೊಮ್ಮಗುವನ್ನ ಕೊಡಬೇಕು, ಆ ಮೊಮ್ಮಗು ತಮ್ಮ ವಂಶೋದ್ಧಾರ ಮಾಡಬೇಕು ಅಂತ ಆಸೆ ಪಟ್ಟರು. ಆದ್ರೆ ಅದು ಸಾಂಪ್ರದಾಯಿಕವಾಗಿ ಆಗಲಿ ಕಾನೂನುಬದ್ಧವಾಗ್ಲಿ ಅಷ್ಟೊಂದು ಸಮಂಜಸ ಅನ್ಸಂಗಿಲ್ಲ. ಅದೇ ತಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡಿ ಆ ಮಗುವನ್ನು ಪಡೆದಿದ್ರೆ ಆ ತಮ್ಮ ವಂಶೋದ್ಧಾರಕ್ಕೆ ಮೊಮ್ಮಗ ಸಿಗ್ತಿದ್ನಲ್ಲ, ಅದನ್ನ ಯಾಕೆ ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಸುಖಿ ಅಂತ ಹೇಳ್ಕೊಳ್ಳೋ ಅವ್ನು ಯೋಗಿ ಭೋಗಿ. ಕ್ವಶನ್ ಮಾರ್ಕ್ ಜೀವನದಲ್ಲಿ ಪ್ರತಿಯೊಬ್ಬರಿಗಿರುತ್ತೆ, ಹೇಳಲ್ಲ ಅಷ್ಟೇನೆ. ಈ ತರ ನಾನಾ ರೀತಿ ಇದೆ. ಬೇಡ್ಕೋತಾನೆ, ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಆದರೆ ಬೇಕು ಯಾರೋ ಎಲ್ಲಿಂದಾನೆ ಏನು ಗಂಡ್ಮಗು ಬೇಕು, ಅವನು ವಂಶಕ್ಕೆ ಉದ್ಧಾರ ಆಗೋಕೆ ಏನೋ ಒಂದು ಆಗ್ಬೇಕು. ಈ ರೀತಿ ಹುಚ್ಚನಾಗ್ಬಿಟ್ಟಿದ್ದಾನೆ ನೀಲಕಂಠರಾವ್. ಆಮೇಲೆ ಪ್ರಶ್ನೆಗೆ ಅವ್ರು ಹೇಳ್ತಿರೋದಾನೆ, ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, 2ನೇ ಮದ್ವೆ ಮಾಡ್ಬೋದಾಗಿತ್ತಲ್ಲ ಅಂತ. 2ನೇ ಮದ್ವೆನೇ ಮಾಡ್ಬೇಕಾಗಿತ್ತು. ಇವ್ರು ಮಾಡ್ತಿರೋದು ತಪ್ಪು. ಅದೇ ಕಥಾವಸ್ತು ಇರೋದು. ಜಯಶ್ರೀ ಎಸ್ ಪಾಟೀಲ್. ನನ್ನ ಪ್ರಶ್ನೆ ಪದ್ಮಜಾ ಮೇಡಮ್ ಅವ್ರಿಗೆ. ನೀವು ಯೋಗರಾಜ್ ಭಟ್ ಅವರಿಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದೀರಾ. ನೀವು ಈ ಸೀರಿಯಲ್ ಮಾಡೋಕ್ಕಿಂತ ಮೊದಲು ಯೋಗರಾಜ್ ಭಟ್ ಅವರಿಂದ ಏನಾದರೂ ಸಲಹೆ ಸೂಚನೆಗಳನ್ನು ತಗೊಂಡಿದ್ರಾ? ಯಾಕೆ ನಾ ಈ ಪ್ರಶ್ನೆ ಕೇಳಿದ್ದೀನಿ ಅಂದರೆ, ಅವರು ತುಂಬ ಹಿಟ್ ಆಗಿರೋಂಥ ಫಿಲ್ಮ್ಸ್ ಎಲ್ಲ ಮಾಡಿದ್ದಾರೆ. ಈ ಸೀರಿಯಲ್ ಕೂಡ ಅದಕ್ಕೆ ಕೈ ಜೋಡಿಸೋ ಒಂದು ಪ್ರಯತ್ನ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಡೈಲಾಗ್ಗಳು, ಅಲ್ಲಿ ಕಾಸ್ಟ್ಯೂಮ್, ಆಮೇಲೆ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ಮೂಡಿಬಂತು. ಅದರಿಂದ ನನಗೆ ಈ ಪ್ರಶ್ನೆ ತಲೆಯಲ್ಲಿ ಬರ್ತಾ ಇದೆ. ಧನ್ಯವಾದಗಳು ಅಮ್ಮ, ಕರೆಕ್ಟಾಗಿ ಹೇಳಿದ್ರಿ. ಅದಲ್ಲದೆ ಈ ಸೀರಿಯಲ್ಗೆ ನಿಮಗೆ ಬೆನ್ನೆಲುಬಾಗಿ ನಿಂತವ್ರು ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಹೇಳ್ತೀನಿ. ಒಂದು, ನಿಜವಾಗ್ಲೂ ನೀವು ಕರೆಕ್ಟಾಗಿ ಹೇಳಿದ್ರಿ. ಯೋಗರಾಜ್ ಭಟ್ರು ಮತ್ತೆ ನಮ್ಮ ವೈಶಾಲಿ ಕಾಸರವಳ್ಳಿ ಮತ್ತೆ ಜಯಂತ್ ಕೈಕಿಣಿಯವರು, ಇವ್ರು 3 ಜನ ನನಗೆ ತುಂಬಾ ಬೆಂಬಲ ಕೊಟ್ಟಿದ್ದಾರೆ. ಕನಸು ನಾವು ಸಾವಿರಾರು ಕಟ್ಕೋತೀವಿ. ನೀವು ಹೇಳಿದ್ ಕರೆಕ್ಟ್. ಅದಕ್ಕೆ ಯಾರ್ಯಾರು ಪ್ರೋತ್ಸಾಹ ಮಾಡ್ಬೇಕಲ್ಲ. ಹೌದು. 10 ವರ್ಷದಿಂದ ನಾನು ಮೂಡಲಮನೆ ನಿಮ್ಮೂರಲ್ಲಿ ಮೂಡಮನೆ ಮಾಡಿದಾಗಿಂದ, ವೈಶಾಲಿ ಅವ್ರು ನಮ್ಮ ಗುರುಗಳು, ಅವ್ರ ಶಿಷ್ಯ ಆದಾಗಿಂದ ನಾನು ಒಂದು ಸೀರಿಯಲ್ ಡೈರೆಕ್ಟ್ ಮಾಡಬೇಕು ಅನ್ನೋ ದೊಡ್ಡ ಕನಸು ಇಟ್ಕೊಂಡಿದ್ದೆ. ಕನಸಾಗೇ ಇತ್ತು. ಅದನ್ನ ನೆನಸು ಮಾಡಿದವರು ಪರಮೇಶ್ ಗುಂತ್ಕಲ್ ಅವರು ನನಗೆ ಸಹಾಯ ಮಾಡಿದ್ದು, ಪ್ರೋತ್ಸಾಹ ಮಾಡಿದ್ದು. ಇವತ್ತು ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾನು ಖಂಡಿತ ಇಲ್ಲಿ ನಿಲ್ತಾ ಇರಲಿಲ್ಲ. ಈ ಒಂದು ಅವಕಾಶ ಅದನ್ನ ಬಳಸ್ಕೋತಾ ಇದ್ದೀನಿ ಹೇಳೋಸ್ಕರ. ಥ್ಯಾಂಕ್ ಯು. ಈಗ ನಮ್ಮ ಮಾಸ್ಟರ್ ಕಿಚನ್ ಅಪ್ಲೈನ್ಸ್ ಅವರು ಇನ್ನೊಂದು ವಿಶೇಷವಾದ ಪ್ರಶ್ನೋತ್ತರ ಇಟ್ಟಿದ್ದಾರೆ. ಅಂದರೆ ಅಲ್ಲಿ ನಮ್ಮ ಸೀರಿಯಲ್ ಸ್ಟಿಲ್ಸ್ ಬರುತ್ತೆ, ಅದನ್ನು ನೋಡಿ ಅದು ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವಾಗ ಹೇಳಿದ್ರು ಅಂತ ನೀವು ಉತ್ತರ ಕೊಡಬೇಕು. ಅದಕ್ಕೂ ಒಳ್ಳೆ ಬಹುಮಾನ ಇಟ್ಟಿದ್ದಾರೆ. ಮಲ್ಲಿ ಎದುರಿಗೆ ನಿಂತಿರೋ ಹುಡುಗ ಯಾರು? ಅದು ಯಾವ ಸಂದರ್ಭ, ಅದು ಯಾವ ಸಂದರ್ಭದಲ್ಲಿ ಏನು ನಡೀತಾ ಇದೆ ಅಲ್ಲಿ ಸೀನು ಹೇಳ್ಬೇಕು ಮೇಡಮ್. ಮಲ್ಲಿ ಎದುರಿಗೆ ನಿಂತಿರೋ ಹುಡುಗ ಯಶ್. ಮಲ್ಲಿ ಮದುವೆಗೆ ಹೋದಾಗ ನಡೆದಿರೋ ದೃಶ್ಯ.
ಅದು ಏನ್ ನಡೀತಾ ಇದೆ ಮೇಡಮ್? ಅವ್ರಿಬ್ರಲ್ಲಿ ಏನೋ ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲ ಅವನು ಮದ್ವೆ ಮನೆಯಿಂದ ರೆಡಿಯಾಗಿ ಬರ್ತಾ ಇರ್ತಾನೆ. ಇವಳು ಏನೋ ತಗೊಂಡು ಹೋಗ್ಬೇಕಾದ್ರೆ ಹಿಂಗ್ ನೋಡ್ ಬಿತ್ತು ಹಿಂಗ್ ಮೇಲೆ ಎತ್ತಿದಾಗ. ಓಕೆ, ಕರೆಕ್ಟ್ ಮೇಡಮ್. ಏನೋ ಅರ್ಧಂಬರ್ಧ ಸರಿಗೆ ಹೇಳಿದ್ರು. ಯಶ್ ಅನ್ನೋದಂತೂ ಸರಿಗೆ ಹೇಳಿದ್ರು. ಯಾವ ದೃಶ್ಯ ಅಂತ ಗೊತ್ತಾಗ್ಲಿಲ್ಲ. ಮದುವೆ ಮನೇಲಿ ಅವಳ ಕನಸು ಕಾಣ್ತಿರೋದು. ಏನ್ ಮಾಡೋಣ? ಓಕೆನಾ? ನೀವ್ ಯಾವ ತರ ಹೇಳ್ತಾರೆ? ನಿರ್ದೇಶಕರು ನಿಮ್ಗೆ ಬಿಟ್ಟಿದ್ದು. ಶಾರ್ಟ್ ಓಕೆ. ನೆಕ್ಸ್ಟ್ ಸರ್. ಇದು ಯಾವ ದೃಶ್ಯ? ಇಬ್ರು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಒಂದು 3 ಲೈನಲ್ಲಿ ಹೇಳಿ ನೋಡೋಣ. ಬೆಟ್ಟದ ಬುಡಕ್ಕೆ ಹೋಗಿ ಗಂಡನ ಹೆಸರನ್ನು 7 ಸಲ ಕೂಗಿದ್ರೆ ಅದು ಕೂಗ್ತದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮಲ್ಲಿಯ ಗೆಳತಿ. ಆಗ ಮೇಲೆ ಸುರೇಶ ಅಂತ ಹೇಳ್ತಾಳೆ 3 ಸಲ. ಅದು 8 ಸಲಿಗೆ ಸುರೇಶ ಅಂತ ಕೂಗಿದ್ದು ಕೇಳ್ತದೆ. ಹುಬ್ಳಿಗೆ ಬರೋ ಅಷ್ಟರಲ್ಲಿ ನೀವು ಕತೆ ಬರೆಯೋ ರಿಸ್ಕ್ ತಗೋಬೇಡಿ. ಅವ್ರಿಗೆ ಹೇಳಿರಿ, ಅವ್ರು ಬರೆದು ಕೊಟ್ಟಿರ್ತಾರೆ, ನೀವು ತಗೊಂಡೋಗಿ ಡೈರೆಕ್ಷನ್ ಮಾಡಿ. ಡೈರೆಕ್ಷನ್ ಮಾಡೋದಷ್ಟೇ. ನೆಕ್ಸ್ಟ್ ಸರ್. ಈ ಕಡೆ ಬೆನ್ ಮಾಡಿ ನಿಂತಾಳಲ್ಲ, ಆಕಿ ಯಾರು? ಕನಕ. ಅಯ್ಯ, ಗೊತ್ತದ ನಿಮ್ಗ? ಕನಕನ? ಡೆಫಿನೆಟ್ಲಿ ಅಕ್ಕಿ ಪ್ಯಾಟಿ ಗಂಡ ಮನೆಗೆ ಹೋಗಿ ಒಂದು ಸಾಮಾನು ತಂದಿರ್ತಾಳೆ ಗೆಳತರಿಗೆ. ಅದನ್ನ ಅಕ್ಕಿ ಕೊಟ್ಟಿರ್ತಾರ, ಇದು ಮಾಡಿ ಮಲ್ಲಿ ಅದನ್ನ ಹಾಕೊಂಡು ಸಂತೋಷ ಪಡ್ತಿರ್ತಾಳೆ. ಆಮೇಲೆ ಮಲ್ಲಿ ಕನ್ನಡಕ ಹಾಕೊಂಡಾಳಲ್ಲ, ಅದು ಯಾರ್ದು? ಅದು ಕನಕ ತಗೊಂಡ್ತಾಳೆ. ಕನಕ ಕೊಡ್ಸಿದ್ ಯಾರು? ಅಕ್ಕಿ ಗಂಡಂದ ಏನ್ ಕಸ್ಬು? ಗಂಡಂದ ಏನ್ ಕೆಲಸ? ಅದೇ ಲಾರಿ ಡ್ರೈವರ್ ಮೇಡಮ್. ಲಾರಿ ಡ್ರೈವರ್. ಚೆನ್ನಾಗಿದೆ ಸರ್. ನೆಕ್ಸ್ಟ್. ನಿಮ್ಮ ಹೆಸರು? ಶೈಲಜಾ ಅಂತ. ಶೈಲಜಾ. ನನ್ನ ತಂಗಿ ಹೆಸರು ಶೈಲಜಾ. ಹೇಳಿ, ಉತ್ತರ ಹೇಳಿದ್ರೆ ಪ್ರೈಸ್ ಕೊಡ್ಬೇಡಿ. ನಿಮ್ ತಂಗಿ ಹೆಸರು ಶೈಲಜಾ ಅಲ್ಲ, 1-2 ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಕೊಡೋಣ. ಅಲ್ಲ, ಅವ್ರು ಕರೆಕ್ಟ್ ಆಗಿ ಉತ್ತರ ಹೇಳಿದ್ರೆ ಮಾತ್ರ ಕೊಡ್ಬೇಕು. ಅಯ್ಯೋ ಅಲ್ಲ, ಗುಂಡಣ್ಣವ್ರೆ, ನಾನು ಪ್ರೈಸ್ ಕೊಡಿ ಅಂತ ಕೇಳಿಲ್ಲ. ನೀವು ಕೇಳದೆ ಇದ್ರು ನಾನು ಕೊಡಿಸ್ತೀನಮ್ಮ. ನೀವು ಗುಂಡಣ್ಣಂಗೇನು ಹೆದರ್ಕೋಬೇಡಿ. ಆಯ್ತಾಯ್ತು, ಕೇಳಿ ಅಮ್ಮ, ಕೇಳಿ. ಇವಾಗ ಅಲ್ಲಿರೋ 4 ಜನ ಯಾರು? ಮಲ್ಲಿ, ತಾಯಿ. ಏನ್ ನೀವ್ ಹಿಂಗ್ ಮಾಡ್ತಿರಲ್ಲ? ಅವ್ರು ಮೊದ್ಲೇ ಕಾದಾಡಕ್ ರೆಡಿ ಇದಾರೆ. ಮಲ್ಲಿ ಇಲ್ಲ ಅಲ್ಲಿ. ತಪ್ಪು ಏನು? ತಪ್ಪು. ಮಲ್ಲಿ ತಾಯಿ, ತಂಗಿ, ತಮ್ಮ. ಅವ್ರ ಹೆಸರು ಶಾಂತ. ಅಮ್ಮ ಶಾಂತ. ಆಮೇಲೆ ಕನಕ. ನೀವು ಇಷ್ಟ್ರ ಮೇಲೆ ಮುಂದುವರಿಸಬಾರ್ದು. ಇನ್ನು ಚೂರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಗೋಪಿಯಲ್ಲಿ ಮೇಡಮ್ ನೋಡಿ, ಅವ್ರು ಕೋಪಿಸ್ಕೋತಾ ಇದ್ದಾರೆ. ಮಂಜ ಒಬ್ನು. ಏನು ನೋಡಿ, ಅವ್ರು ಹೇಳ್ತಿದ್ದಾರೆ. ಯಾವುದು? ಯಾರ ಹೆಸರು? ರಾಜಿ. ನಂದಿ. ಕಮಲಿ. ಆಯ್ತು, ಇದ್ರ ದೃಶ್ಯ ಹೇಳ್ತಾರೆ. ಅವರು ಏನಕ್ಕೆ ಕೈ ತೋರಿಸ್ತಾ ಇದ್ದಾರೆ? ಅವಳು ಓಟದಾಗಿಂದ ಗೆದ್ದು ಬಂದಿರ್ತಾಳಲ್ಲ, ಅದಕ್ಕೆ ಕೈ ತೋರಿಸ್ತಾಳೆ. ಸಾರಿ. ಮಲ್ಲಿ ಗಂಡನ ಮನೆಗೆ ರಾಜಣ್ಣ ಹೋಗ್ತಾ ಇರ್ತಾನೆ. ಅವ್ರು ಹೋಗಿ ಮಾತು ಪಕ್ಕ ಮಾಡ್ಕೊಂಡು ಬರ್ಲಿ ಎಂದಾಗ ಚಿಗಳೂರ್ಗೆ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಕೈ ಮಾಡ್ತಾ ಇರೋದು. ಕರೆಕ್ಟಾ? ಓಕೆ. ನೆಕ್ಸ್ಟ್ ಸರ್. ದುಡ್ಡು ಕೊಡ್ತಿರೋನು ಯಾರು? ಹೋಗ್ಲಿ, ಎಷ್ಟು ದುಡ್ಡು ಕೊಟ್ಟ? ಒಂದೇ ಸಲ ಹೇಳ್ಬಿಡಿ. 70,000. ಓಕೆ, ನೆಕ್ಸ್ಟ್ ಮೇಡಮ್. ಇಲ್ಲಿ ಮಳೆ ಸೀನ್ ಇದೆ. ರಾಜಣ್ಣ ಮತ್ತೆ ಶಾಂತ ಮಕ್ಕಳನ್ನ ಕರ್ಕೊಂಡು ಓಡ್ತಾ ಇದ್ದಾರೆ. ಆಯ್ತಾ? ಇವರ ಬೆಟ್ಟ, ಇವ್ರು ಯಾವ ಬೆಟ್ಟದಲ್ಲಿ ಇದ್ದಾರೆ? ಒಂದೇ ಮಾತು. ಕುರಿ ಮಂದಿ ದೊಡ್ಡಿ. ಏನ್ ಮೇಡಮ್? ಸರಿನಾ? ಸರಿ. ಓಕೆ, ಹಂಗಿದ್ರೆ ಆಯ್ತಾ? ಓಕೆ. ನೆಕ್ಸ್ಟ್. ಮಲ್ಲಿ ತಾನು ಯಾವ ಊರಿಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾಳೆ. ಅಲ್ಲಿರೋರ್ಗೆಲ್ಲ ಪ್ರೈಸ್ ಕೊಡ್ರಪ್ಪ, ಅವರೆಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಯಾರು ಮೇಡಮ್? ಅಷ್ಟು ಒಬ್ರು ಕೊಡ್ಬೋದು ಮೇಡಮ್. ಬಿಳಿ ಟಿ ಶರ್ಟ್. ಅವ್ರಿಗೆ ಬಿಳಿ ಟಿ ಶರ್ಟ್. ಓಕೆ. ಏನ್ ಹೆಸರು?
ರಾಜೇಶ್ವರಿ. ರಾಜೇಶ್ವರಿಗೆ ಫಸ್ಟ್ ಪ್ರೈಸ್. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಅಲ್ಲಿ ನೀಲಕಂಠರಾವ್ ಬಹದ್ದೂರ್ ಇದ್ದಾರೆ, ಈ ಕಡೆ ಮಲ್ಲಿ ಇದ್ದಾಳೆ. ಈ ಕಡೆ ಯಾರಿದ್ರು? ಮಗ. ತಪ್ಪು ಉತ್ತರ. ನಿಮಗ್ ಗೊತ್ತಾ? ನೀವು ಬಂದಲ್ಲ, ಗೊತ್ತಿಲ್ಲ. ಅವ್ನು ಕರ್ಕೊಂಡು ಬಂದವ್ರು. ಅಲ್ಲ, ಈ ಸೈಡ್ ಯಾರಿದ್ರು? ತಪ್ಪು. ನಿಮಗ್ ಗೊತ್ತಾ? ಅಲ್ಲಿ ಮೈಕ್ ಜೋರಾಗಿ ಹೇಳಿ. ಚಂದ್ರಿ ಸರಿ ಉಡ. ನೆಕ್ಸ್ಟ್ ಸರ್. ಅಲ್ಲಿ ಅವರು ಟೆಂಡರ್ನ ಸೋತ್ರ ಗೆದ್ರ? ರಾವ್ ಬಹದ್ದೂರ್ ಅವ್ರು ಸೋತ್ರು, ಅವರೇ ಗೆದ್ರು. ಸರಿ ಉತ್ತರ. ಎಸ್, ಬೆಂಕಿಯ ಮಡಿಲ